ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವಿಲ್ಲಿ ಚರ್ಚೆ ಮಾಡಕ್ಕೆ ಹೊರಟಿರೋದು ಯಾವುದೋ ಮಾಮೂಲಿ ಹೇಳಿಕೆಗಳ ಬಗ್ಗೆ ಅಲ್ಲ. ರಾಜ್ಯ ರಾಜಕೀಯದಲ್ಲಿ ಈಗ ಕಂಪ್ಲೀಟ್ ಪವರ್ ಶೋ ನಡೀತಾ ಇದೆ. ಆ ಪವರ್ ಶೋನ 3 ಭಾಗಗಳಾಗಿ ಡಿವೈಡ್ ಮಾಡಬಹುದು. ಅದರಲ್ಲಿ ಪಾಯಿಂಟ್ ನಂಬರ್ 1 ಏನಪ್ಪಾ ಅಂದ್ರೆ, ವಿರೋಧ ಪಕ್ಷವಾದ ಬಿಜೆಪಿ ಜೆಡಿಎಸ್ಗೆ ಶರಣಾಗ್ಬಿಟ್ಟಿದ್ಯಾ. ಬಿಜೆಪಿಯ ಜುಟ್ಟು ಈಗ ಸಂಪೂರ್ಣವಾಗಿ ಕುಮಾರಸ್ವಾಮಿ ಮತ್ತು ದಳಪತಿಗಳ ಕೈಯಲ್ಲಿದ್ಯಾ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ನೋಡಿ ಕಾಂಗ್ರೆಸ್ ಶಾಸಕರು ಅದ್ಯಾಕೆ ಅಲರ್ಟ್ ಆಗ್ತಿದ್ದಾರೆ. ಪಾಯಿಂಟ್ ನಂಬರ್ 2, ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜಕೀಯ ಪ್ರಾಮಾಣಿಕತೆಯನ್ನೇ ಓಪನ್ ಆಗಿ ಕ್ವಶನ್ ಮಾಡಿ ಕೆಪಿಸಿಸಿ ಗರಂ ಆಗಿರೋದಕ್ಕೆ ನಂದ ನಿಲೇಕಣಿ ವಿಚಾರದಲ್ಲಿ ಬಿಜೆಪಿ ಎಡವುತ್ತಾ. ಪಾಯಿಂಟ್ ನಂಬರ್ 3, ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಿಗ್ಗಾಮುಗ್ಗಾ ಜಾಡಿಸಿರೋ ಮಾಜಿ ಸಚಿವ ಬಿ ಶ್ರೀರಾಮುಲು ರಾಹುಲ್ ಗಾಂಧಿ ಕಾರ್ ಹಿಂದೆ ನಮ್ಮ ಸಿಎಂ ಬಾಡಿಗಾರ್ಡ್ ತರ ಓಡ್ತಿದ್ರು ಅಂತ ಶಾಕಿಂಗ್ ಕಾಮೆಂಟ್ ಮಾಡಿದ್ದಾರೆ. ಅಬ್ಬಬ್ಬಾ, ಈ 3 ಬೆಳವಣಿಗೆಗಳ ಹಿಂದೆ ಇರೋ ಅಸಲಿ ಇನ್ಸೈಡ್ ಸ್ಟೋರಿ ಏನೋ, ಯಾರು ಯಾರಿಗೆ ಚೆಕ್ ಮೇಟ್ ಕೊಡ್ತಿದ್ದಾರೆ, ಪ್ರತಿಯೊಂದು ಡೀಟೇಲ್ ಅನ್ನ ಇವತ್ತು ಕಂಪ್ಲೀಟ್ ಆಗಿ ನಿಮಗಾಗಿ ಡಿಕೋಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಬಿಜೆಪಿ ಜುಟ್ಟು ಜೆಡಿಎಸ್ ಕೈಯಲ್ಲಿದೆ. ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಬಾಂಬ್. ಬನ್ನಿ ಮೊದಲು ಮತ್ತು ಅತ್ಯಂತ ಬಿಸಿ ಬಿಸಿಯಾದ ವಿಷಯದಿಂದಲೇ ಶುರು ಮಾಡೋಣ. ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಇತ್ತೀಚೆಗೆ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಆಡಿದ ಪ್ರತಿಯೊಂದು ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಬಾಲಕೃಷ್ಣ ಅವರ ಪ್ರತಿಪಾದನೆ ಏನ್ ಗೊತ್ತಾ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾದ ಪ್ರಬಲ ಪೈಪೋಟಿ ಕೊಡ್ತಾ ಇರೋದು ಬಿಜೆಪಿ ಅಲ್ವೇ ಅಲ್ಲ, ಬದಲಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜೆಡಿಎಸ್. ಹೌದು, ಬಾಲಕೃಷ್ಣ ಅವರು ಹೇಳ್ತಿರೋ ಪ್ರಕಾರ ಕಮಲ ಪಡೆ ಅಂದ್ರೆ ಬಿಜೆಪಿ ತಾನೊಬ್ಬ ವಿರೋಧ ಪಕ್ಷ ಅನ್ನೋದನ್ನೇ ಮರೆತು ಬಿಟ್ಟಿದೆ. ತನ್ನೆಲ್ಲ ರಾಜಕೀಯ ಶಕ್ತಿಯನ್ನ ನಿರ್ಧಾರ ತೆಗೆದುಕೊಳ್ಳೋ ಹಕ್ಕನ್ನ ಜೆಡಿಎಸ್ ನಾಯಕರಿಗೆ ಕೈಗೆ ಒಪ್ಪಿಸಿಬಿಟ್ಟಿದೆ. ಬಿಜೆಪಿ ನಾಯಕರು ಈಗ ಸಂಪೂರ್ಣವಾಗಿ ಜೆಡಿಎಸ್ ಹಂಗಿನಲ್ಲಿ ಬದುಕುತ್ತಿದ್ದಾರೆ ಅಂತ ಅತ್ಯಂತ ಖಾರವಾಗಿ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಬಾಲಕೃಷ್ಣ ಕೊಟ್ಟ ಲಾಜಿಕ್ ಏನ್ ಗೊತ್ತಾ, ಇತ್ತೀಚೆಗೆ ಬಿಜೆಪಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರಬೇಕು, ನಾಯಕತ್ವ ವಹಿಸಿಕೊಳ್ಳಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಾಲಕೃಷ್ಣ ನೋಡಿದ್ರ ಬಿಜೆಪಿಯಲ್ಲಿ ನಾಯಕರೇ ಇಲ್ಲದಂತಾಗಿದೆ. ಅದಕ್ಕೆ ಅವರ ನಾಯಕರೇ ಕುಮಾರಸ್ವಾಮಿ ಅವರ ಕಾಲು ಹಿಡಿಯುತ್ತಿದ್ದಾರೆ. ಬಿಜೆಪಿಯವರು ಎಲ್ಲವನ್ನು ಜೆಡಿಎಸ್ ಕೈಗೆ ಬಿಟ್ಟುಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಎಚ್.ಡಿ. ಕುಮಾರಸ್ವಾಮಿ ಅವರು ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋ ಸುದ್ದಿ ಈಗ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡಿದೆಯಲ್ಲ, ಅದರ ಬಗ್ಗೆಯೂ ಎಚ್.ಸಿ. ಬಾಲಕೃಷ್ಣ ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರದ್ದು ಉಪಚುನಾವಣೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅವರು ಬೈ ಎಲೆಕ್ಷನ್ ಸ್ಪೆಷಲಿಸ್ಟ್, ಎಲ್ಲಿ ಉಪಚುನಾವಣೆ ಬಂದ್ರು ಅಲ್ಲಿ ಪ್ರತ್ಯಕ್ಷವಾಗ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಒಂದಿದೆ, ಬಾಲಕೃಷ್ಣ ಬರೀ ಬಿಜೆಪಿಯನ್ನಷ್ಟೇ ಟೀಕೆ ಮಾಡಿಲ್ಲ, ತಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಒಂದು ಮಹತ್ವದ ಎಚ್ಚರಿಕೆ ಅಥವಾ ತಂತ್ರಜ್ಞಾನದ ಸಲಹೆ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಜೆಡಿಎಸ್ ಎಲ್ಲೆಲ್ಲಿ ಪ್ರಬಲವಾಗಿದೆಯೋ ಆ ಭಾಗಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಒತ್ತು ಕೊಡಬೇಕು, ಅಲ್ಲಿನ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟು ಪಕ್ಷವನ್ನ ಬಲಪಡಿಸಬೇಕು, ಇಲ್ಲದಿದ್ರೆ ಮುಂಬರುವ ಚುನಾವಣೆಗಳಲ್ಲಿ ದಳಪತಿಗಳನ್ನ ತಡೆಯೋದು ಕಷ್ಟವಾಗುತ್ತೆ ಅಂತ ತಮ್ಮ ಪಕ್ಷದ ನಾಯಕರಿಗೆ ಅಲರ್ಟ್ ಮೆಸೇಜ್ ರವಾನಿಸಿದ್ದಾರೆ. ಇನ್ನ ಬಿಜೆಪಿ ನಾಯಕ ಸಿ.ಟಿ. ರವಿ ಅವರನ್ನಂತೂ ಬಾಲಕೃಷ್ಣ ಬಿಟ್ಟು ಕಣ್ಣೀರು ಹಾಕ್ಸಿಲ್ಲ. ಸಿ.ಟಿ. ರವಿ ಇರಲಾರದೆ ಇರುವೆ ಬಿಟ್ಕೊಳ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಪ್ರತಿ ಹಂತದಲ್ಲೂ ಮುಸ್ಲಿಮರನ್ನ ಮಧ್ಯೆ ಎಳೆದು ತರ್ತಾರೆ. ಹಿಂದೂ ಮತ್ತು ಕೋಮು ವಿಚಾರಗಳನ್ನ ಎಳೆದು ತಂದು ದೆಹಲಿಯ ಕೇಂದ್ರ ಬಿಜೆಪಿ ನಾಯಕರ ಗಮನ ಸೆಳೆಯೋಕೆ ವ್ಯರ್ಥ ಕಸರತ್ತು ನಡೆಸುತ್ತಿದ್ದಾರೆ ಅಂತೇಳಿ ನೇರ ವಾಗ್ದಾಳಿ ನಡೆಸಿದ್ದಾರೆ. ಕೊನೆಯದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ಮಾತನಾಡ್ತಾ, ಸಿದ್ದರಾಮಯ್ಯ ಇಲ್ದಿದ್ರೆ ಕಾಂಗ್ರೆಸ್ ಇರೋಕೆ ಸಾಧ್ಯವೇ ಇಲ್ಲ. ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲಿ ಅಥವಾ ಸ್ಪರ್ಧಿಸದಿರಲಿ, ಪಕ್ಷ ಸಂಘಟನೆಗೆ ಅವರ ಆಶೀರ್ವಾದ ಮತ್ತು ನಾಯಕತ್ವ ಕಡ್ಡಾಯವಾಗಿ ಬೇಕೇ ಬೇಕು. ಸಿದ್ದರಾಮಯ್ಯ ಇಲ್ದಿದ್ರೆ ಕಾಂಗ್ರೆಸ್ ಶಕ್ತಿಹೀನವಾಗುತ್ತೆ ಅಂತ ಸಿದ್ದರಾಮಯ್ಯ ಅವರ ಮಹತ್ವವನ್ನ ಬಲವಾಗಿ ಪ್ರತಿಪಾದಿಸಿದ್ದಾರೆ. ಅವಮಾನಿಸುವುದು ಆಮೇಲೆ ಬಾಗಿಲು ತಟ್ಟೋದು ನಾಯಕತ್ವವಲ್ಲ. ಕೇಂದ್ರ ಬಿಜೆಪಿಗೆ ಬಿ.ಕೆ. ಹರಿಪ್ರಸಾದ್ ಖಡಕ್ ಪಂಚ್. ಇನ್ನ ಈಗ ಎರಡನೇ ಅತ್ಯಂತ ಆಸಕ್ತಿದಾಯಕ ಮತ್ತು ಬಿಸಿ ಬಿಸಿಯಾದ ಟಾಪಿಕ್ಗೆ ಬರೋಣ. ಇದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಐಟಿ ಕ್ಷೇತ್ರದ ದೈತ್ಯ ಆಧಾರ್ ಯೋಜನೆಯ ರೂವಾರಿ ನಂದ ನಿಲೇಕಣಿ ಅವರಿಗೆ ಸಂಬಂಧಿಸಿದ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಇತ್ತೀಚೆಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಸುದೀರ್ಘವಾದ ಮತ್ತು ಖಡಕ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರ ರಾಜಕೀಯ ನಿಲುವನ್ನ ಅವರು ಅಕ್ಷರಶಃ ವಿವಿಚ್ಛೇದನ ಮಾಡಿದ್ದಾರೆ. ವಿಷಯದ ಹಿನ್ನೆಲೆ ಏನ್ ಗೊತ್ತಾ, ಇತ್ತೀಚೆಗೆ ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ನೀಟ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಲು ಸಾಲು ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಇದನ್ನು ಸರಿಪಡಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಕೇಂದ್ರ ಸರ್ಕಾರ ಒಂದು ಉನ್ನತಾಧಿಕಾರ ಸಮಿತಿಯನ್ನು ರಚಿಸಿದೆ. ವಿಶೇಷ ಅಂದ್ರೆ ಆ ಸಮಿತಿಯ ಚುಕ್ಕಾಣಿಯನ್ನಷ್ಟೇ ಅಲ್ಲ, ಅದರ ಸಂಪೂರ್ಣ ನಾಯಕತ್ವವನ್ನ ನಂದ ನಿಲೇಕಣಿ ಅವರ ಕೈಗೆ ಒಪ್ಪಿಸಲಾಗಿದೆ. ಇದನ್ನೇ ಪಾಯಿಂಟ್ ಔಟ್ ಮಾಡಿರೋ ಬಿ.ಕೆ. ಹರಿಪ್ರಸಾದ್, ವಿಪಕ್ಷದೊಂದಿಗೆ ಗುರುತಿಸಿಕೊಂಡಾಗ ಅವಮಾನಿಸುವುದು, ಆಮೇಲೆ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಅದೇ ವ್ಯಕ್ತಿಯ ಬಾಗಿಲು ತಟ್ಟುವುದು ನಾಯಕತ್ವವಲ್ಲ, ಇದು ಅವಕಾಶ
ಅವಕಾಶವಾದದ ಅಶ್ಲೀಲ ಪ್ರದರ್ಶನ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ನೆನಪಿಸಿಕೊಂಡ ಇತಿಹಾಸ ಏನ್ ಗೊತ್ತಾ? 2014ರ ಚುನಾವಣೆ ಸಮಯದಲ್ಲಿ ನಂದನ್ ನಿಲೇಕಾಣಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾಗ ಇದೇ ಬಿಜೆಪಿ ನಾಯಕರು ಮತ್ತು ಪ್ರಧಾನಿ ಮೋದಿ ಅವರು ಸಾರ್ವಜನಿಕ ವೇದಿಕೆಗಳಲ್ಲಿ ನಿಲೇಕಾಣಿ ಅವರನ್ನ ವೈಯಕ್ತಿಕವಾಗಿ ಅಪಹಾಸ್ಯ ಮಾಡಿದ್ರು. ಅವರು ರೂಪಿಸಿದ ಆಧಾರ್ ಯೋಜನೆಯನ್ನ ಸಾರ್ವಜನಿಕ ಹಣದ ಲೂಟಿ, ವ್ಯರ್ಥ ಯೋಜನೆ, ರಾಷ್ಟ್ರೀಯ ಭದ್ರತೆಗೆ ಕಂಪ್ಲೀಟ್ ಅಪಾಯ ಅಂತ ಏನೇನೋ ಅಪಪ್ರಚಾರ ಮಾಡಿದ್ರು. ನಿಲೇಕಾಣಿ ಅವರನ್ನ ಗುರುತೇ ಇಲ್ಲದ ಕೋಟ್ಯಾಧಿಪತಿ ಅಂತ ಅವಮಾನಿಸಿದ್ರು. ಆದ್ರೆ ಇವತ್ತು ಏನಾಯ್ತು? ಅಂದು ಗುರುತೇ ಇಲ್ಲದ ಕೋಟ್ಯಾಧಿಪತಿ ಎಂದ ಪ್ರಧಾನಿಗಳೇ ಇವತ್ತು ಏಕಾಏಕಿ ನಿಲೇಕಾಣಿಯವರ ಗುರುತು ನಿಮಗೆ ಸಿಕ್ಕಿಬಿಡ್ತಾ? ಅಥವಾ ನೀವು ಅಂದು ಮಾಡಿದ ಆರೋಪಗಳೇ ಸುಳ್ಳಾಗಿ ಹೋದ್ವಾ ಅಂತ ಬಿಕೆ ಹರಿಪ್ರಸಾದ್ ನೇರವಾಗಿ ಪ್ರಶ್ನೆ ಎತ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವರ ಮಾತುಗಳ ಸಾರಾಂಶ ಇಷ್ಟೇ. ಅಂದಿನ ನಿಮ್ಮ ಆರೋಪಗಳು ಸತ್ಯವಾಗಿದ್ರೆ ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಇವತ್ತು ಅವರ ಕೈಗೆ ಒಪ್ಪಿಸಿದ್ದು ಯಾಕೆ? ಒಂದು ವೇಳೆ ನಿಮ್ಮ ಆರೋಪಗಳು ಸುಳ್ಳಾಗಿದ್ರೆ ಒಬ್ಬ ಸಾಧಕನ ವಿರುದ್ಧ ನಡೆಸಿದ ವೈಯಕ್ತಿಕ ಅವಹೇಳನಕ್ಕಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳೋದು ಯಾವಾಗ? ಬಿಕೆ ಹರಿಪ್ರಸಾದ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಗೆ ನಂದನ್ ನಿಲೇಕಾಣಿ ಅವರ ಸಾಮರ್ಥ್ಯ ಅಥವಾ ದೇಶ ಪ್ರೇಮದ ಬಗ್ಗೆ ಎಳ್ಳಷ್ಟು ಪ್ರಶ್ನೆ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ರಾಜಕೀಯ ಪ್ರಾಮಾಣಿಕತೆಯ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ಪರೀಕ್ಷಾ ಸಮಿತಿ ಕೆಲಸ ಶುರು ಮಾಡುವ ಮುನ್ನ ಪ್ರಧಾನಿಯವರು ತಮ್ಮ ಹಳೆಯ ಆರೋಪಗಳಿಗೆ ದೇಶದ ಮುಂದೆ ಉತ್ತರ ನೀಡಬೇಕು ಅಂತ ಸವಾಲೆತ್ತಿದ್ದಾರೆ. ರಾಹುಲ್ ಕಾರಿಂದೆ ಸಿಎಂ ಓಡ್ತಿದ್ರು, ಬಿ ಶ್ರೀರಾಮುಲು ಅಟ್ಯಾಕ್. ಇನ್ನ ಮೂರನೇ ಮತ್ತು ಕಂಪ್ಲೀಟ್ ಆಕ್ರಮಣಕಾರಿ ಶೈಲಿಯ ಟಾಪಿಕ್ ಅಂದ್ರೆ ಮಾಜಿ ಸಚಿವ ಬಿಜೆಪಿ ನಾಯಕ ಬಿ ಶ್ರೀರಾಮುಲು ಅವರ ಬ್ಯಾಟಿಂಗು. ಮಾಧ್ಯಮಗಳ ಜೊತೆ ಮಾತನಾಡ್ತಾ ಶ್ರೀರಾಮುಲು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಟು ಶಬ್ದಗಳಲ್ಲಿ ದಾಳಿ ನಡೆಸಿದ್ದಾರೆ. ಅವರು ಹೊಡೆದ ಮೊದಲ ಪಂಚ್ ಏನ್ ಗೊತ್ತಾ? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಅವರು ರಾಹುಲ್ ಗಾಂಧಿ ಕಾರ್ ಹಿಂದೆ ಬಾಡಿ ಗಾರ್ಡ್ ತರ ಓಡ್ತಿದ್ರು ಅಂತ ಬೊಂಬ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೆಪಿಸಿಸಿ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿರೋ ಬಿ ಶ್ರೀರಾಮುಲು ರಾಹುಲ್ ಗಾಂಧಿ ಅವರಿಗೆ ನೇರ ಸವಾಲ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ನೀಟ್ ಅಕ್ರಮದ ಬಗ್ಗೆ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಾರಲ್ಲ, ಧೈರ್ಯವಿದ್ರೆ ಕರ್ನಾಟಕಕ್ಕೆ ಬರ್ಲಿ, ಇಲ್ಲಿನ ಕೆಪಿಸಿಸಿ ಅಕ್ರಮದ ಬಗ್ಗೆ ಹೋರಾಟ ಮಾಡ್ಲಿ, ಈ ಅಕ್ರಮಕ್ಕೆ ಕಾರಣವಾದವರಲ್ಲಿ ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಸ್ಪಷ್ಟಪಡಿಸಲಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಶ್ರೀರಾಮುಲು ಅವರು ರಾಜ್ಯ ಸರ್ಕಾರದ ವಿರುದ್ಧ ಇನ್ನೂ ಕೆಲವು ಗಂಭೀರ ವಿಚಾರಗಳನ್ನೆತ್ತಿದ್ದಾರೆ. ಅವೇನು ಅಂತ ನೋಡೋದಾದ್ರೆ, ನಂಬರ್ 1, ಹೈಕಮಾಂಡ್ ಕಪ್ಪ ಕಾಣಿಕೆ. ರಾಜ್ಯ ಸರ್ಕಾರದಲ್ಲಿ ಜನಸಾಮಾನ್ಯರು ಕಷ್ಟದಲ್ಲಿದ್ದಾರೆ, ಆದ್ರೆ ಒಂದಷ್ಟು ಸಚಿವರು ಮಾತ್ರ ತುಂಬಾ ಖುಷಿಯಾಗಿದ್ದಾರೆ. ಅದು ಯಾಕೆ ಗೊತ್ತಾ? ಅವರು ದೆಹಲಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ನೀಡ್ತಾ ಇದ್ದಾರೆ. ಹೈಕಮಾಂಡ್ ಮೆಚ್ಚಿಸಲು ಸಿದ್ದರಾಮಯ್ಯ ಅವರಿಗಿಂತ ಡಿಕೆ ಶಿವಕುಮಾರ್ ಅವರೇ ಹೆಚ್ಚಿನ ಹಣ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ ಅಂತ ನೇರವಾಗಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ನಂಬರ್ 2, ರೈತರ ಸಂಕಷ್ಟ ವರ್ಸಸ್ ಡ್ರೋನ್ ಸಮೀಕ್ಷೆ. ರಾಜ್ಯದ ಹಲವು ಭಾಗಗಳಲ್ಲಿ ಜಮೀನುಗಳು ಒಣಗಿ ಹೋಗಿವೆ, ಕುಡಿಯುವ ನೀರಿನ ಅಭಾವ ತೀವ್ರವಾಗಿದೆ. ಇಂತಹ ತುರ್ತು ಸಂದರ್ಭದಲ್ಲಿ ಸರ್ಕಾರ ತಕ್ಷಣ ರೈತರ ನೆರವಿಗೆ ಬರಬೇಕಿತ್ತು. ಆದ್ರೆ ಇವರು ಬೆಳೆ ನಷ್ಟದ ಡ್ರೋನ್ ಸಮೀಕ್ಷೆ ಮಾಡ್ತಾ ಕಾಲಹರಣ ಮಾಡ್ತಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಮೊದಲು ಪರಿಹಾರ ಘೋಷಿಸಿ, ಜಿಲ್ಲಾಧಿಕಾರಿ ಕಚೇರಿಗಳಿಗೆ ರೈತರು ಅಲಿಯೋದನ್ನ ತಪ್ಪಿಸಿ ಅಂತ ಕಿಡಿಕಾರಿದ್ದಾರೆ. ನಂಬರ್ 3, ಸಿದ್ದರಾಮಯ್ಯ ಅವರ ಕಲುಷಿತ ರಾಜಕೀಯ ಹೇಳಿಕೆಗೆ ತಿರುಗೇಟು. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ರಾಜಕೀಯ ಕಲುಷಿತವಾಗಿದೆ ಅಂತ ಹೇಳಿದ್ದಕ್ಕೆ ಶ್ರೀರಾಮುಲು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ನೀವು ಅಧಿಕಾರದಲ್ಲಿದ್ದಾಗ ಎಲ್ಲವೂ ಪವಿತ್ರವಾಗಿತ್ತ, ಈಗ ಅಧಿಕಾರ ಕೈ ತಪ್ಪಿದಾಗ ಮಾತ್ರ ರಾಜಕೀಯ ಕಲುಷಿತವಾಗಿದೆ ಅನ್ನೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ನೀಟ್ ಅಕ್ರಮ ತಡೆಯಲು ಕೈಗೊಂಡಿರುವ ಕ್ರಮಗಳನ್ನ ಬಿ ಶ್ರೀರಾಮುಲು ಶ್ಲಾಘಿಸಿದ್ದಾರೆ. ನಂದನ್ ನಿಲೇಕಾಣಿ ನೇತೃತ್ವದ ಸಮಿತಿ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಆದ್ಯತೆಯನ್ನ ಬೆಂಬಲಿಸಿದ್ದಾರೆ. ತೆಲಂಗಾಣ ಸೇರಿದಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಟೀಕಿಸಿದ್ದಾರೆ. ಸ್ನೇಹಿತರೆ, ನೀವು ಇಡೀ ಪೋಸ್ಟ್ ಮಾರ್ಟಮ್ ನೋಡಿದ್ರಲ್ವಾ? ಕರ್ನಾಟಕ ಪೊಲಿಟಿಕಲ್ ಅಖಾಡದಲ್ಲಿ ಈಗ ತ್ರಿಕೋನ ಕದನ ನಡೀತಿದೆ. ಒಂದು ಕಡೆ ಬಿಜೆಪಿಯನ್ನ ಜೆಡಿಎಸ್ ಕಂಟ್ರೋಲ್ ಮಾಡ್ತಿದೆ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳ್ತಿದ್ರೆ, ಇನ್ನೊಂದೆಡೆ ಪ್ರಧಾನಿ ಮೋದಿ ಅವರ ರಾಜಕೀಯ ನಿಲುವನ್ನೇ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ಹೈಕಮಾಂಡ್ ಕಪ್ಪ ಕಾಣಿಕೆ ಬಗ್ಗೆ ಬಿ ಶ್ರೀರಾಮುಲು ಬಾಂಬ್ ಸಿಡಿಸಿದ್ದಾರೆ. ಈ ಮೂರು ಬೆಳವಣಿಗೆಗಳನ್ನ ನೋಡಿದ್ರೆ ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕೀಯ ಮತ್ತಷ್ಟು ಕಾವು ಪಡೆದುಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಮೂರು ಘಟನೆಗಳ ಬಗ್ಗೆ ನೀವೇನಂತೀರಾ? ನಿಜವಾಗ್ಲೂ ಬಿಜೆಪಿಯನ್ನ ಜೆಡಿಎಸ್ ಕಂಟ್ರೋಲ್ ಮಾಡ್ತಿದ್ಯಾ? ಪ್ರಧಾನಿ ನರೇಂದ್ರ ಮೋದಿ ನಂದನ್ ನಿಲೇಕಾಣಿ ಅವರನ್ನ ಸಮಿತಿಗೆ ನೇಮಿಸಿದ್ದು ಸರಿಯಾದ ನಿರ್ಧಾರವೇ? ರಾಜ್ಯದಲ್ಲಿ ರೈತರ ಸಮಸ್ಯೆಗೆ ಸರ್ಕಾರ ತಕ್ಷಣ ಸ್ಪಂದಿಸುತ್ತಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮುಕ್ತವಾಗಿ ಬರೆದು ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ತುಂಬಾನೇ ಮುಖ್ಯ. ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ರೆ ತಕ್ಷಣ ಒಂದು ಲೈಕ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮತ್ತು ಇಂತಹ ದಿನನಿತ್ಯದ ಬಿಸಿ ಬಿಸಿ ಪೊಲಿಟಿಕಲ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ, ಬಾಯ್.